Watch full episodes on Jio Hotstar. ನಿಮ್ಮೆಲ್ಲರನ್ನೂ ಶಿವನ್ನ ತಡೆಯೋದಕ್ಕೆ ಅಂತ ಕಳಿಸಿದ್ದೆ, ಆದ್ರೆ ನೀವ್ಯಾಕೆ ತಡಿಲಿಲ್ಲ? ನಿಮ್ಗೆ ಗೊತ್ತು ತಾನೆ ನಾನು ಹೋಗೋ ದಾರಿಲಿ ಯಾರು ಅಡ್ಡ ಬರಬಾರ್ದು ಅನ್ನೋದು. ಬಾಸ್, ಆ ಹುಡ್ಗ ದೊಡ್ಡವ್ರನ್ನು ಬಿಡೋದಿಲ್ಲ ಬಾಸ್. ಅವನು ಸಕ್ಕತ್ತಾಗಿ ಹೊಡಿತಾನೆ. ಅವನಲ್ಲಿ 10 ಜನದ ಶಕ್ತಿ ಇದೆ ಬಾಸ್. ಅವ್ರು ಹೇಳೋದ್ರಲ್ಲಿ ನಿಜ ಇದೆ. ಅವನ್ ನಮ್ಗೆ ಹೆದರೋದಿಲ್ಲ, ಅವನೇ ನಮ್ಗೆ ಹೆದರ್ಸ್ತಾನೆ. ಬಾಸ್, ಅವಂದು ಕೈ ಅಲ್ಲ, ಕಬಣ. ಅದು ಕಬಣ. ಎದುರು ಪುಕ್ಲ, ನಾವ್ ಇನ್ನು ಬೇರೆ ಯಾರನ್ನಾದ್ರೂ ಕಳ್ಸೋಣ. ಶಿವ ನಮ್ ಎದುರಿಗೆ ಬರೋದಕ್ಕಿಂತ ಮುಂಚೆ ನಾವು ಜನಗಳ ಮನಸ್ಸಿನಲ್ಲಿ ಭಯನ ಮೂಡಿಸ್ಬೇಕಾಗಿದೆ. ನೀನು ಸರಿಯಾಗಿ ಹೇಳ್ತಾ ಇದೀಯ. ನಾವ್ ಒಂದು ಸಲ ಸಿಟಿನ ಖಾಲಿ ಮಾಡ್ಬಿಟ್ರೆ ನಾವೇ ಶ್ರೀಮಂತರಾಗ್ಬಿಡ್ತೀವಿ. ನಾವೀಗ ಬೇರೆ ವ್ಯಕ್ತಿಗಳನ್ನ ಬಳಸಬೇಕಾಗಿದೆ. ಈ 4 ಜನರು ನಿಷ್ಪ್ರಯೋಜಕರು. ಲಡ್ಡು ಸಿಂಗ್ ಅವರೇ, ನಾವು ಕೇಳ್ಪಟ್ವಿ ಆ ವಿಚಸ್ ಅವರು ನಿಮ್ ಎದುರುಗಡೆ ಬಂದಿದ್ರು ಅಂತ. ನೀವ್ ನಮ್ಗೆ ಹೇಳಲೇಬೇಕು. ನಿಮ್ಗೆ ಒಂಚೂರು ಭಯನೇ ಆಗ್ಲಿಲ್ವಾ? ಆ ವಿಚಸ್ ಗಳು ನಿಮ್ಮ ಕಣ್ಣೆದುರುಗಡೆ ನೋಡಿ. ಹೆದ್ರಿಕೆನಾ? ಹೈ! ಲಡ್ಡು ಸಿಂಗ್ ಹೆಸರು ಹೇಳಿದ್ರೆ 50-100 ಕಿಲೋಮೀಟರ್ ದೂರದಲ್ಲಿ ದರೋಡೆಕೋರ ಇದ್ರೂನು ಹೆದರ್ತಾನೆ. ಈ ಲಡ್ಡು ಸಿಂಗ್ ಯಾರಿಗೆ ಹೆದರ್ತಾನೆ? ನನ್ ಮುಂದೆ ಆ 3 ಜನ ಪರಕೆ ಹಿಡ್ಕೊಂಡು ಬಂದಿದ್ರು. ನಾನ್ ಅವ್ರನ್ನ ಆ ಪರಕೆಲೆ ಹೊಡೆದು ಓಡಿಸಿದೀನಿ. ಆ ಪರಕೆ ಹೊಡ್ತಾನ ಅವರು ತಡ್ಕೊಳಕ್ಕಾಗದೆ ಅಲ್ಲಿಂದ ಓಡ್ ಹೋದ್ರು. ಹೇಗ್ ಓಡಿದ್ರು ಅಂದ್ರೆ ಓಡ್ತಾ ಓಡ್ತಾ ಅವರು ಹತ್ಕೊಂಡೆ ಓಡ್ ಹೋಗ್ತಾ ಇದ್ರು. ನನ್ನ ಹತ್ರ ಕ್ಷಮೆ ಕೇಳಿದ್ರು, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಸಾರ್ ಅಂತ. ಆಮೇಲೆ ಏನಾಯ್ತು? ಆಮೇಲೆ ನಾನು ತುಂಬಾ ರಿಸ್ಕ್ ತಗೊಳಕ್ ಹೋಗಿಲ್ಲ. ನಾನು ಒಂದು ಷರತ್ತನ್ನ ಹಾಕಿ ಅವ್ರನ್ನ ಬಿಟ್ಬಿಟ್ಟೆ. ಮತ್ತೆ ಅವರು ಬಂದು ಈ ವೇದಾ ಸಿಟಿ ಜನರಿಗೆ ತೊಂದರೆ ಕೊಡಬಾರ್ದು ಅಂತ. ಹೇಗೆ ಆದಿ, ಲಡ್ಡು ಸಿಂಗ್ ಸರ್ ಕತೆ ಬಿಡೋದ್ರಲ್ಲಿ ನಿನ್ಗಿಂತ 25 ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ದಾರೆ. ನೀನ್ ಶಿಷ್ಯ ಆದ್ರೆ ಅವ್ರು ನಿನಗೆ ಗುರು ತರ ಆಗಿದ್ದಾರೆ. ಮತ್ತೆ ಅವರು ಬರಕ್ ಸಾಧ್ಯ? ಈ ಇನ್ಸ್ಪೆಕ್ಟರ್ ಇಂಟರ್ವ್ಯೂ ನೋಡ್ತಾ ಇದ್ರೆ ನನ್ ತಲೆ ಸಿಡಿತಾ ಇದೆ. ಸುಮ್ನೆ ಹೇಗೆಗೋ ಬಿಲ್ಡಪ್ ತಗೋತಾನೆ ಇದ್ದಾನೆ ಅವನು. ಇವನು ನಮ್ಗೆ ಓಡ್ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದ, ಆದ್ರೆ ಇವನಿಗೆ ಹೆದರ್ಸೋ ಅವಕಾಶನ ನಾವು ಬಿಟ್ಕೊಡಬಾರ್ದು. ಮೊದ್ಲು ಇವನ್ಗೊಂದು ಗತಿ ಕಾಣಿಸೋಣ, ಆಮೇಲೆ ಶಿವನ ಬಗ್ಗೆ ನೋಡ್ಕೊಳ್ಳೋಣ. ಹೌದಣ್ಣ? ಮೊದ್ಲು ಶಿವ ಹೆದರ್ಕೊಳ್ದೆ ಹೋದ್ರೆ ಈ ಜನ ಯಾರು ಹೆದರ್ಕೊಳ್ಳೋದೇ ಇಲ್ಲ. ಅವನ ಕತೆನ ಮುಗಿಸಿದ್ರೇನೆ ನಮ್ಮ ಕತೆ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದು. ಈ ರಾತ್ರಿಯಲ್ಲಿ ಒಬ್ರು ಕಾಣಿಸ್ತಿಲ್ವಲ್ಲಪ್ಪ. ಈಗ ಆ 3 ಜನ ಬಂದ್ಬಿಟ್ರೆ ನನ್ನನ್ನ ಖಂಡಿತ ಬಿಡೋದಿಲ್ಲ. ನಾನೀಗ ಏನ್ ಮಾಡ್ಲಿ? ಯಾರದು? ಯಾರದು? ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ನನ್ನು ಕೂಡ ಈ ಪರಕೆ ಮೇಲೆ ಕುಳಿಸ್ತೀವಿ. ನಾವು ಕೂಡ ನಿನ್ನ ಹತ್ರ ಕ್ಷಮೆ ಕೇಳೋದಿದೆ. ಯಾರದು? 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 ಸಾರಿ, ತಪ್ಪಾಗೋಯ್ತು. ನಾನು ಮೀಡಿಯಾದಲ್ಲಿ ತುಂಬಾ ತಪ್ಪಾಗಿ ಹೇಳಿಕೆ ಕೊಟ್ಬಿಟ್ಟೆ, ಕ್ಷಮಿಸ್ಬಿಡಿ. ಇಲ್ಲಿಂದ ಓಡೋದೇ ಒಳ್ಳೇದು. ಅಯ್ಯೋ ಬಿಟ್ಬಿಡಿ, ಅಯ್ಯೋ ಕಾಪಾಡಿ, ಅಯ್ಯೋ ಯಾರು ಕಾಪಾಡಿ. ನೀನೀಗ ನಮ್ ಜೊತೆಗ್ ಬಾ. ನಿನ್ನ ಮಾರ್ಕೆಟ್ ನಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿ ಹೇಗಿರುತ್ತೆ ಅಂತ ನೋಡು. ಆಲ್ ದಿ ಬೆಸ್ಟ್. ಹೇ, ನಿಲ್ಸಿ ಎಲ್ರು, ನಿಲ್ಸಿ. ಇವ್ರ ಮುಖನ ಮಾಸ್ಕ್ ಹಾಕಿ ಕವರ್ ಮಾಡಿದ್ದಾರೆ. ಲಡ್ಡು ಸಿಂಗ್ ಸರ್, ಥ್ಯಾಂಕ್ ಯು ಶಿವ, ನೀನ್ ಬಂದಿದ್ದು ಒಳ್ಳೇದೇ ಆಯ್ತು.
ಇಲ್ಲಂದ್ರೆ ಈ ಜನ ನನ್ನನ್ನ ಮೇಲ್ಗಡೆ ಟಿಕೆಟ್ ಕೊಟ್ಟು ಕಳಿಸ್ತಾ ಇದ್ರು. ಅಯ್ಯೋ ಲಡ್ಡು ಸಿಂಗ್ ಸರ್, ಸಾರಿ ಆದ್ರೆ ನೀವ್ ಈ ಗೆಟಪ್ ಅಲ್ಲಿ ಯಾಕೆ ಬಂದಿದ್ದೀರಾ? ಲಡ್ಡು ಸಿಂಗ್ ಅಲ್ಲಿ ಒದೆ ತಿಂತಾ ಇದ್ದಾನೆ. ಈಗ ಶಿವಾನ ಎತ್ಕೊಂಡು ಹೋಗೋಣ. ಎಲ್ಲಿದ್ಯಾ ಶಿವ? ಹೊರಗಡೆ ಬಾ. ಅಯ್ಯಯ್ಯೋ ಇದೇನಿದು ಮನೆ ಮುಂದೆನೆ ಬಂದ್ಬಿಟ್ಟವ್ರೆ. ಇದೇನಿದು ಮನೆ ತನಕ ಬಂದ್ಬಿಟ್ರು. ಶಿವ ಎಲ್ಲಿದ್ದಾನೆ? ಅವನು ನಾವು ತಗೊಂಡು ಹೋಗಕ್ ಬಂದಿದ್ದೀವಿ. ಇಲ್ಲ, ನನ್ ಕಂದ ಎಲ್ಲಿಗೂ ಹೋಗಲ್ಲ. ಚಿಂತೆ ಮಾಡ್ಬೇಡ, ಇವ್ರನ್ನ ನಾನ್ ಓಡಿಸ್ತೀನಿ. ಈಗ ಭೂತ ಓಡಿಸೋ ರಾಗ ಹಾಡ್ತೀನಿ. ತಾತನ್ಗೆ ಜಯವಾಗ್ಲಿ. ಏನೇ ತೊಂದ್ರೆ ಆದ್ರೂ ಅದಕ್ಕೆ ಔಷಧಿ ತಾತನ ಆಡೇನೆಯ. ಯವಿ ಏನ್ ಆಡಿದ್ರು ನಮ್ ತಾತ. ಹೇ, ಶಿವ ಇಲ್ಲೇ ಇದ್ದಾನೆ. ಅವ್ರ ಸ್ನೇಹಿತರನ್ನ ಎತ್ಕೊಂಡು ಹೋಗಿ. ಶಿವ ಹಿಂದೆನೆ ಬರ್ತಾನೆ. ಹೇಗಿದ್ಯಾ ಮಗು? ಸಟ್ಕ ಒಂದ್ ಕಡೆ ಹೆಜ್ಜೆ ಇಟ್ಟ ಅಂದ್ರೆ ಅಲ್ಲೆಲ್ಲಾನು ವಿನಾಶ ಖಂಡಿತ ಆಗ್ಬಿಡುತ್ತೆ. ಓ, ನೀವು ಡೂಪ್ಲಿಕೇಟ್ ವಿಚಸ್. ಈಗ್ಲೇ ಶಿವ ಬಂದು ಪಾಠ ಕಲಿಸ್ತಾನೆ. ರೇವಾ, ನೀನ್ ಚಿಂತಿಸ್ಬೇಡ, ನಾನೀಗ ಬಂದಾಯ್ತು. ಹೇ ಡೂಪ್ಲಿಕೇಟ್ ದೆವ್ವಗಳ, ಅವಳನ್ನ ಬಿಟ್ಬಿಡಿ. ಸಟ್ಕ ಈಗ ಹಾಜರಾಗಿದ್ದಾನೆ. ಒಂದು ಮಗುಗ್ ಹೆದರ್ಕೋತೀರಾ? ಹಿಡ್ಕೊಳ್ಳಿ ಅವನನ್ನ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಹೇಗೆ ಓಡ್ತೀರಾ ವಿಚ್ ಅಂಕಲ್? ಅದ್ರ ಬ್ಯಾಟ್ರಿ ಇಲ್ಲಿದೆಯಲ್ಲ. ಈಗೇನ್ ಮಾಡೋದು? ಲಡ್ಡು ಸಿಂಗ್ ಸರ್, ಇವ್ರಿಗೆ ಪರ್ಕೆ ಕೆಲಸ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಹಾಗಾಗಿ ಜೈಲಲ್ಲಿ ಎಲ್ರಿಗೂ ಒಂದೊಂದು ಪರ್ಕೆ ಕೊಟ್ಬಿಟ್ಟು ಎಲ್ರಿಗೂ ಕೆಲ್ಸಕ್ಕೆ ಹಚ್ಬಿಡಿ. ಇವ್ರಿಗೆ ಇಷ್ಟವಾದ ಕೆಲಸ ಕೂಡ ಸಿಗುತ್ತೆ, ಮತ್ತೆ ಶಿಕ್ಷೆ ಕೂಡ ನೀವ್ ಹೇಳ್ದಾಗ ಸಿಗುತ್ತೆ. Watch India's largest kids library only on Jio Hotstar.
Download the app now.